ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಬಿಗಿನರ್ ಫೋಟೋಗ್ರಾಫರ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಯಾವುದೇ ಫೋಟೋಗ್ರಫಿ ಫಾರ್ಮ್ ಆಗಿದ್ರೂ ನಮಗೆಲ್ಲ ಕಂಪೋಸಿಷನ್ ಬಗ್ಗೆ ಗೊತ್ತಿರಲೇಬೇಕು. ನಮ್ಮ ಹತ್ರ ಎಂಥ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ಇನ್ ದ ವರ್ಲ್ಡ್ ಇದ್ರೂ ನಮ್ಮ ಕಂಪೋಸಿಷನ್ ವೀಕ್ ಆಗಿದ್ರೆ ನಮ್ಮ ಫೋಟೋ ಫ್ಲ್ಯಾಟ್ ಆಗಿರುತ್ತೆ. ಸಿಂಪಲ್ ಆಗಿ ಕಂಪೋಸಿಷನ್ ಅಂತ ಹೇಳಿದ್ರೆ ನಿಮ್ಮ ಫೋಟೋಲಿರೋ ಅಟ್ರಾಕ್ಟಿವ್ ಮತ್ತು ಡಾಮಿನೆಂಟ್ ಎಲಿಮೆಂಟ್ನ ಯಾವ ರೀತಿ ಆ ಫ್ರೇಮಲ್ಲಿ ಪ್ಲೇಸ್ ಮಾಡ್ತೀರಾ ಅಂತ. It's a secret language of photography that guides your viewer's eye and tells your story. ಸೊ ಈ ವಿಡಿಯೋಲಿ ನಾನು ನಿಮಗೆಲ್ಲ 3 ಬೇಸಿಕ್ ಕಂಪೋಸಿಷನ್ ಟೆಕ್ನಿಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ನಂಬರ್ 1 ದ ರೂಲ್ ಆಫ್ ಥರ್ಡ್ಸ್, ನಂಬರ್ 2 ದ ಲೀಡಿಂಗ್ ಲೈನ್ಸ್, ನಂಬರ್ 3 ನೆಗೆಟಿವ್ ಸ್ಪೇಸಸ್ ಆ್ಯಂಡ್ ಫ್ರೇಮಿಂಗ್. ನಾನು ನನ್ನ ಫೋಟೋಗ್ರಾಫ್ಸಲ್ಲಿ ಜನರಲಿ ಈ ಟೆಕ್ನಿಕ್ಸ್ನ ಇನ್ಕಾರ್ಪೊರೇಟ್ ಮಾಡ್ಕೊಂಡೇ ಇರ್ತೀನಿ. ವಿತೌಟ್ ಎನಿ ಫರ್ದರ್ ಡಿಲೇಸ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾವು ಹೊಸಕೋಟೆ ಲೇಕ್ನ ಎಕ್ಸ್ಪ್ಲೋರ್ ಮಾಡೋಣ. ಹೊಸಕೋಟೆ ಇರೋದು ನಮ್ಮ ಕೋಲಾರ ಮತ್ತು ಬೆಂಗಳೂರು ಮಧ್ಯ. ಇಲ್ಲಿ ಬರ್ಡಿಂಗ್ ಆಪರ್ಚುನಿಟೀಸ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಕಂಪೋಸಿಷನ್ ಟೆಕ್ನಿಕ್ಸ್ ಬಗ್ಗೆನೂ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಹಾಯ್, ವೆಲ್ಕಮ್ ಟು ಬೆಂಗಳೂರುಸ್ ಮೋಸ್ಟ್ ನ್ಯಾಚುರಲ್ ಎಸ್ಕೇಪ್ಸ್, ಹೊಸಕೋಟೆ ಲೇಕ್. ಇದು ಬರೀ ಲೇಕ್ ಅಲ್ಲ, ಇದು ಒಂಥರ ಥ್ರೈವಿಂಗ್ ಆ್ಯಂಡ್ ವೈಟಲ್ ಇಕೋಸಿಸ್ಟಮ್. ಇದು ಬರ್ಡ್ ವಾಚರ್ಸ್ಗೆ ಸ್ವರ್ಗನೇ ಅಂತ ಹೇಳ್ಬೋದು. ಬೆಸ್ಟ್ ಟೈಮ್ ಟು ವಿಸಿಟ್ ಅಂತ ಹೇಳಿದ್ರೆ ಮಾರ್ನಿಂಗ್ 6 AM ಇಂದ ಹಿಡಿದು 10 AM ವರೆಗೂ. ಆಗ ಲೈಟ್ ತುಂಬ ಸಾಫ್ಟ್ ಆಗಿರುತ್ತೆ, ಬರ್ಡ್ ಆ್ಯಕ್ಟಿವಿಟಿ ತುಂಬ ಹೆಚ್ಚಾಗಿರುತ್ತೆ. ಬನ್ನಿ ಹೊಸಕೋಟೆಯಲ್ಲಿರೋ ಪಕ್ಷಿ ಪ್ರಪಂಚ ನೋಡೋಣ. ಸೊ ಲೆಟ್ಸ್ ಗೋ. ಹೊಸಕೋಟೆ ಲೇಕ್ ಈಸ್ ತುಂಬ ಸ್ಪೆಷಲ್ ಜಾಗ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 3 ಹ್ಯಾಬಿಟೇಟ್ಗಳಿದೆ. ಒಂದು ಓಪನ್ ವಾಟರ್ಸ್, ನೀವೇನು ನೋಡ್ತಿದ್ದೀರಾ ಈಗ, ಇದು ಆ ಕಡೆ ವುಡೆಡ್ ಏರಿಯಾ ಇದೆ, ಹಾಗೂ ಈ ಕಡೆ ಮಾರ್ಷ್ ಏರಿಯಾ ಇದೆ ವಿತ್ ರೆಕಾರ್ಡ್ಸ್ ಆರ್ ಅಪ್ ಟು 200 ಬರ್ಡ್ ಸ್ಪೀಶೀಸ್ ಹಿಯರ್. ಮೋಸ್ಟ್ ಕಾಮನ್ ಬರ್ಡ್ಸ್ ಯಾವುದು ಅಂದರೆ ಸ್ಪಾಟೆಡ್ ಬಿಲ್ ಪೆಲಿಕನ್, ಗ್ರೇ ಹೇರಾನ್, ಇಂಡಿಯನ್ ಪಾಂಡ್ ಹೇರಾನ್, ಇಗ್ರೆಟ್ಸ್, ಇಂಡಿಯನ್ ಸ್ಪಾಟೆಡ್ ಬಿಲ್ ಡಕ್, ಕಾರ್ಮೊರಾನ್ಸ್, ಬ್ಲ್ಯಾಕ್ ವಿಂಗ್ಡ್ ಸ್ಟಿಲ್ಸ್, ಮಾರ್ಷ್ ಹ್ಯಾರಿಯರ್, ಬ್ರಾಹ್ಮಿನಿ ಕೈಟ್ಸ್, ಕಾಮನ್ ಕಿಂಗ್ಫಿಶರ್ ಆ್ಯಂಡ್ ಮೆನಿ ಮೋರ್. ಈಗ ಲೇಕ್ ಎಕ್ಸ್ಪ್ಲೋರ್ ಮಾಡ್ತಾ ಕಂಪೋಸಿಷನ್ ಟೆಕ್ನಿಕ್ಸ್ ಬಗ್ಗೆನೂ ತಿಳಿಸ್ಕೊಡ್ತೀನಿ, ಬನ್ನಿ. ವೆರಿ ಫಸ್ಟ್ ಟೆಕ್ನಿಕ್, ಇಟ್ಸ್ ಕಾಲ್ಡ್ ದ ರೂಲ್ ಆಫ್ ಥರ್ಡ್ಸ್. ರೂಲ್ ಆಫ್ ಥರ್ಡ್ಸಲ್ಲಿ ಇಮ್ಯಾಜಿನ್ ನಿಮ್ಮ ಸ್ಕ್ರೀನ್ನ 4 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕು. ಆ ಸೆಕ್ಷನ್ಸಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಇರುತ್ತೆ. ಆ ಇಂಟರ್ಸೆಕ್ಷನ್ ಪಾಯಿಂಟ್ಸಲ್ಲಿ ನಿಮ್ಮ ಸಬ್ಜೆಕ್ಟ್ನ ಬರೋ ಹಾಗೆ ಮಾಡ್ಕೋಬೇಕು. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ನನ್ನ ಮುಂದೆ ಒಂದು ಬರ್ಡ್ ಕೂತಿದೆ, ಇಟ್ ಈಸ್ ಕಾಲ್ಡ್ ಬ್ರ್ಯಾಂಗೋ. ಈ ಬರ್ಡ್ನ ನಾನು ಕರೆಕ್ಟಾಗಿ ಆ ಇಂಟರ್ಸೆಕ್ಷನ್ ಲೈನ್ಸಲ್ಲಿ ಇಟ್ಟು ಫೋಟೋ ಕ್ಲಿಕ್ ಮಾಡ್ತೀನಿ. ಆಗ ಅದರ ವ್ಯಾಲ್ಯೂ ತುಂಬ ಹೆಚ್ಚಾಗಿರುತ್ತೆ. ನೋಡಿದ್ರಲ್ಲ, ದಟ್ ಈಸ್ ಕಾಲ್ಡ್ ರೂಲ್ ಆಫ್ ಥರ್ಡ್ಸ್. ಕಂಪೋಸಿಷನ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅಬೌಟ್ ಜಸ್ಟ್ ಫ್ರೇಮಿಂಗ್, ಇಟ್ ಇಸ್ ಅಬೌಟ್ ಪರ್ಸ್ಪೆಕ್ಟಿವ್ ಆಲ್ಸೋ.
ಈಗಷ್ಟೇ ನೀವು ರೂಲ್ ಆಫ್ ಥರ್ಡ್ಸ್ ನೋಡಿದ್ವಿ ಹೇಗೆ ಮಾಡಿದ್ರಿ ಅಂತ. ಬಟ್ ಆದರೆ ಈಗ ಫ್ರೇಮಿಂಗ್ ಅಂತ ಹೇಳ್ಕೊಡ್ತೀನಿ. ಫ್ರೇಮಿಂಗ್ ಅಂತ ಹೇಳಿದ್ರೆ ಅದ್ರಲ್ಲಿ 3 parts to it. One is foreground, one is mid ground and one is background. ಸೊ ನೀವು ಮೇಕ್ ಶೋರ್ ನೀವು ಫೋಟೋಗ್ರಫಿ ಮಾಡಿದಾಗ ಫೋರ್ಗ್ರೌಂಡ್, ಮಿಡ್ ಗ್ರೌಂಡ್ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಕವರ್ ಆಗಿರಬೇಕು. ಎಸ್ಪೆಷಲಿ ಮಿಡ್ ಗ್ರೌಂಡಲ್ಲಿ ನಿಮ್ಮ ಸಬ್ಜೆಕ್ಟ್ ಇರಬೇಕು, ಹಾಗೆ ಫೋರ್ಗ್ರೌಂಡ್ ಕೂಡ ಬ್ಲರ್ ಔಟ್ ಆಗಿರಬೇಕು, ಹಾಗೆ ಬ್ಯಾಕ್ ಗ್ರೌಂಡ್ ಕೂಡ ಬ್ಲರ್ ಔಟ್ ಆಗಿರಬೇಕು. ಆಗ ಆ ಫೋಟೋಗೆ ವ್ಯಾಲ್ಯೂ ತುಂಬ ಹೆಚ್ಚಾಗಿರುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ದ ಲಾಸ್ಟ್ ಕಂಪೋಸಿಷನ್ ಟೆಕ್ನಿಕ್ ಕಾಲ್ಡ್ ಲೀಡಿಂಗ್ ಲೈನ್ಸ್. ಲೀಡಿಂಗ್ ಲೈನ್ಸಲ್ಲಿ ನಿಮ್ಮ ಫೋಟೋಗ್ರಫಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಫ್ರೇಮಲ್ಲಿ ಏನಾದರೂ ನ್ಯಾಚುರಲ್ ಲೈನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಟ್ರೀ ಲೈನ್ ಆಗಿರ್ಬೋದು, ಫೆನ್ಸಿಂಗ್ ಆಗಿರ್ಬೋದು, ಏನಾದರೂ ಇದ್ದರೆ, ಆರ್ ಫಾರ್ ಇನ್ಸ್ಟೆನ್ಸ್ ಫಾರ್ ದಿಸ್ ರೋಡ್ ನೋಡಿ, ದಿಸ್ ಇಸ್ ಲೀಡಿಂಗ್ ಟುವರ್ಡ್ಸ್ ಮೀ, ಇಟ್ ಹ್ಯಾಸ್ ಟು ಲೀಡ್ ಟು ಯುವರ್ ಸಬ್ಜೆಕ್ಟ್. ಆ ಥರ ಮಾಡಿದ್ರೆ ನಿಮ್ಮ ಫೋಟೋಗ್ರಾಫ್ದು ವ್ಯಾಲ್ಯೂ ಇನ್ನೂ ಹೆಚ್ಚಾಗಿರುತ್ತೆ. ನೋಡಿದಲ್ವಾ ನಮ್ಮ ಹೊಸಕೋಟೆಯಲ್ಲಿರೋ ಪಕ್ಷಿ ಪ್ರಪಂಚನ. ಐ ಹೋಪ್ ನಿಮಗೆ ಕಂಪೋಸಿಷನ್ ಟೆಕ್ನಿಕ್ಸ್ ಬಗ್ಗೆನೂ ನಾಲೆಡ್ಜ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವರ್ಕ್ ಫ್ಲೋ ಸೆಕ್ಷನಲ್ಲಿ ಈಗ ನಿಮಗೆಲ್ಲ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಸಿ ಯು ದೇರ್, ಕಮ್ ಆನ್. ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ವಾ ನಮ್ಮ ಹೊಸಕೋಟೆಯಲ್ಲಿರೋ ಬರ್ಡ್ ಇಕೋಸಿಸ್ಟಮ್. ಈಗ ನನ್ನ ವರ್ಕ್ ಫ್ಲೋ ಸೆಕ್ಷನಲ್ಲಿ ನಿಮಗೆಲ್ಲ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ಕೊಡ್ತೀನಿ, ವಿಚ್ ಇಸ್ ಕಾಲ್ಡ್ ಮಾಸ್ಕಿಂಗ್. ನನ್ನ ಲಾಸ್ಟ್ ವಿಡಿಯೋಲಿ ನಾನು ಯಾವ ರೀತಿ ಎಡಿಟ್ಸ್ನ ಎಂಟೈರ್ ಫೋಟೋಗ್ರಾಫ್ಗೆ ಅಪ್ಲೈ ಮಾಡೋದು ಹೇಳ್ಕೊಟ್ಟಿದ್ದೆ. ಬಟ್ ಈ ವಿಡಿಯೋಲಿ ಅದರ ಕಾಂಟ್ರಾಸ್ಟ್ ಆಗಿ ಯಾವ ರೀತಿ ನಿಮ್ಮ ಸಬ್ಜೆಕ್ಟಿಗೆ ಮಾತ್ರ ಎಡಿಟ್ಸ್ನ ಅಪ್ಲೈ ಮಾಡ್ಬೋದು, ಅದೇ ರೀತಿ ಯಾವ ರೀತಿ ಬ್ಯಾಕ್ಗ್ರೌಂಡ್ಸ್ ಮಾತ್ರ ಎಡಿಟ್ಸ್ ಅಪ್ಲೈ ಮಾಡೋದು ಹೇಳ್ಕೊಡ್ತೀನಿ. ವಿತೌಟ್ ಎನಿ ಫರ್ದರ್ ಡಿಲೇಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಲಾಸ್ಟ್ ವಿಡಿಯೋ ಹೇಳಿದಾಗೆ ಲೈಟ್ ರೂಮ್ ಅನ್ನೋ ಅಪ್ಲಿಕೇಶನ್ನ ಲಾಂಚ್ ಮಾಡ್ತಾ ಇದ್ದೀನಿ ನನ್ನ ಮ್ಯಾಕ್ಬುಕ್ ಪ್ರೋ ಇಂದ. ಒನ್ಸ್ ಅಪ್ಲಿಕೇಶನ್ ಲಾಂಚ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಆ್ಯಸ್ ಯೂಶುವಲ್ ಲೈಬ್ರರಿಗೆ ಹೋಗಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಈ ಫೋಟೋನ. ದಿಸ್ ಪರ್ಟಿಕ್ಯುಲರ್ ಫೋಟೋ ಈಸ್ ಶಾಟ್ ಇನ್ ಹೊಸಕೋಟೆ. ಈ ಫೋಟೋಲಿರೋ ಬರ್ಡ್ ನೇಮ್ ಇಸ್ ಕಾಲ್ಡ್ ಪಾಂಡ್ ಹೇರಾನ್. ಇದನ್ನು ನಾನು ಕಾಂಪೋಸ್ ಮಾಡಿದ್ದೀನಿ. ಯಾವ ರೀತಿ ಅಂದರೆ ಐ ಯೂಸ್ 2 ಕಂಪೋಸಿಷನ್ ಟೆಕ್ನಿಕ್ಸ್. ಒನ್ ಇಸ್ ದ ರೂಲ್ ಆಫ್ ಥರ್ಡ್ಸ್ ಆ್ಯಂಡ್ ನೆಗೆಟಿವ್ ಸ್ಪೇಸಸ್. ಅದು ಯಾವ ರೀತಿ ಅಂತ ಹೇಳಿದ್ರೆ, ನೋಡಿದ್ರಲ್ಲ ಈ ಕ್ರಾಸ್ ಇಂಟರ್ಸೆಕ್ಷನಲ್ಲಿ ಒಂದು ಡಾಮಿನೆಂಟ್ ಎಲಿಮೆಂಟ್ ಇದೆ, ವಿಚ್ ಈಸ್ ದ ಬರ್ಡ್ಸ್ ಐ ಆ್ಯಂಡ್ ಇಟ್ ಈಸ್ ಲುಕಿಂಗ್ ಟುವರ್ಡ್ಸ್ ಲೆಫ್ಟ್. ಅದಕ್ಕೆ ಅದನ್ನು ನೆಗೆಟಿವ್ ಸ್ಪೇಸ್ ಕೊಟ್ಟಿದ್ದೀನಿ. ಇಟ್ಸ್ ಕ್ರಿಯೇಟ್ಸ್ ಡ್ರಾಮಾ. ನೋಡಿದ್ರಲ್ಲ, ಸೊ ದಿಸ್ ಇಸ್ ಬಿಫೋರ್. ಹೀಗೆ ನೋಡ್ತಾರಿ, ಇದನ್ನು ನಾವು ಯಾವ ರೀತಿ ಸೆಲೆಕ್ಟಿವ್ ಎಡಿಟಿಂಗ್ ಮಾಡ್ತೀನಿ ಅಂತ ಹೇಳ್ತೀನಿ. ಈ ಆಪ್ಷನ್ಸ್ ನಾನು ಯಾವುದು ಯೂಸ್ ಮಾಡಲ್ಲ ಈ ಬರ್ಡ್ಗೆ. ದರ್ ಇಸ್ ಒನ್ ಆಪ್ಷನ್ ಹಿಯರ್, ಇಟ್ಸ್ ಕಾಲ್ಡ್ ಮಾಸ್ಕಿಂಗ್. ಆಸ್ ಯು ಕ್ಯಾನ್ ಸಿ ಹಿಯರ್, ಐ ಜಸ್ಟ್ ಕ್ಲಿಕ್ ಆನ್ ದಿಸ್ ಮಾಸ್ಕಿಂಗ್. ಒನ್ಸ್ ಕ್ಲಿಕ್ ಆದಮೇಲೆ ಯು ವಿಲ್ ಸಿ ಸೆವೆರಲ್ ಆಪ್ಷನ್ಸ್ ಹಿಯರ್. ಒಂದು ಸಬ್ಜೆಕ್ಟ್, ಸ್ಕೈ, ಬ್ಯಾಕ್ ಗ್ರೌಂಡ್ ಅಂತ ಇದೆ. ನನಗೆ ಬೇಕಾಗಿರೋದು ಸಬ್ಜೆಕ್ಟ್ ಮಾತ್ರ. ಈ ಫೋಟೋಗ್ರಾಫಲ್ಲಿ ನನ್ನ ಸಬ್ಜೆಕ್ಟ್ ಬಂದು ಈ ಬರ್ಡ್ ಪಾಂಡ್ ಹೇರಾನ್. ಒನ್ಸ್ ಐ ಕ್ಲಿಕ್ ಆನ್ ಸಬ್ಜೆಕ್ಟ್, the Lightroom will automatically detect the subject. As you can see, this red line highlight agidella, idu subject. But ನೀವು ಫೋಟೋಗ್ರಾಫರ್ ಆಗಿ you have to be very careful about applying this edits. ಯಾಕೆ ಅಂತ ಹೇಳಿದ್ರೆ, ಮೇ ಬಿ ಕಂಪ್ಯೂಟರ್ ಇಸ್ ಸ್ಮಾರ್ಟ್, ಬಟ್ ಯು ಹ್ಯಾವ್ ಟು ಹ್ಯಾವ್ ಅ ಕ್ರಾಸ್ ಚೆಕ್. ನೋಡಿ, ಈ ಸೆಕ್ಷನಲ್ಲಿ ಇದು ಫುಲ್ ಬರ್ಡ್ ಸೆಲೆಕ್ಟ್ ಆಗಿದೆ, ಆದರೆ ಫೆದರ್ಸ್ ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಕೂಡ ಸೆಲೆಕ್ಟ್ ಆಗಿದೆ. ಅದು ನಮಗೆ ಬೇಕಾಗಿಲ್ಲ. ಅದಕ್ಕೇನು ಮಾಡೋದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಆಪ್ಷನ್ ಇದೆಯಲ್ಲ, ಇಲ್ಲಿ ಮೈನಸ್ ಪ್ಲಸ್ ಅಂತ 2 ಆಪ್ಷನ್ಸ್ ಇದೆ. ಯು ಶುಡ್ ಕ್ಲಿಕ್ ಆನ್ ಮೈನಸ್ ಆ್ಯಂಡ್ ಗೋ ಟು ಬ್ರಷ್. ಸೆಲೆಕ್ಟ್ ಮಾಡಿದ ತಕ್ಷಣ ಬ್ರಷ್ ಬರುತ್ತೆ. ಆ ಬ್ರಷಲ್ಲಿ ನೀವು ಬ್ರಷ್ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎರೇಸ್ ಮಾಡಬೇಕು. ನೋಡಿ, ನಮ್ಗೆ ಈ ಸೆಕ್ಷನ್ ಬೇಡ, ಸೆಲೆಕ್ಟ್ ಆಗೋದು ಬೇಡ ಅಂತ. ಇದು ನಮ್ಮ ಸಬ್ಜೆಕ್ಟ್ ಅಲ್ಲ, ಇದು ನಮ್ಮ ಬ್ಯಾಕ್ಗ್ರೌಂಡ್. ನೋಡಿದ್ರಲ್ಲ, ಈಗ ಆಲ್ಮೋಸ್ಟ್ ದಿಸ್ ಲುಕ್ಸ್ ವೆರಿ ಗುಡ್ ಟು ಮೀ, ಅಟ್ಲೀಸ್ಟ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಆಗ ನಾನು ಏನು ಮಾಡ್ತೀನಿ, ಐ ಜಸ್ಟ್ ಅಪ್ಲೈ ಎಡಿಟ್ಸ್. ಯಾವ ರೀತಿ ಅಂತ ಹೇಳಿದ್ರೆ, ಸೇಮ್ ಕಾನ್ಸೆಪ್ಟ್. ಎಕ್ಸ್ಪೋಜರ್ನ ಹೈ ಮಾಡ್ತೀನಿ, ನನಗೇನಾದರೂ ಹೈಲೈಟ್ ಬೇಕಾಗಿದ್ರೆ. ಲಿಟಲ್ ಬಿಟ್ ಕಾಂಟ್ರಾಸ್ಟ್ ಅಪ್ ಮಾಡ್ತೀನಿ ಟು ಮೇಕ್ ಇಟ್ ಡಾರ್ಕ್. ಎಕ್ಸ್ಪೋಜರ್ ತುಂಬ ಆಯಿತು ಅಂತ ಅನಿಸುತ್ತೆ, ಸೊ ಐ ಜಸ್ಟ್ ಗೆಟ್ ಇಟ್ ಡೌನ್. ಹೈಲೈಟ್ಸ್ ಲಿಟಲ್ ಬಿಟ್ ಡೌನ್ ಮಾಡ್ತೀನಿ ಆ್ಯಂಡ್ ಶ್ಯಾಡೋಸ್ನ ನಾನು ಸ್ವಲ್ಪ ರೈಸ್ ಕಡಿಮೆ ಮಾಡ್ತೀನಿ. ವೈಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ ಆ್ಯಂಡ್ ಬ್ಲ್ಯಾಕ್ ಸ್ವಲ್ಪ ಕಡಿಮೆ ಮಾಡ್ತೀನಿ. ನೋಡಿ, ದಿಸ್ ಇಸ್ ಬಿಫೋರ್ ಆ್ಯಂಡ್ ದಿಸ್ ಇಸ್ ಆಫ್ಟರ್. ದಿಸ್ ಇಸ್ ಬಿಫೋರ್, ದಿಸ್ ಇಸ್ ಆಫ್ಟರ್. ನೋಡಿದ್ರಲ್ಲ, ಸೊ ಐ ಥಿಂಕ್ ಕಾಂಟ್ರಾಸ್ಟ್ ತುಂಬ ಆಯಿತು ಅಂತ ಅನಿಸುತ್ತೆ. ಐ ಜಸ್ಟ್ ಗೆಟ್ ಇಟ್ ಡೌನ್ ಅ ಬಿಟ್.
Yeah, this looks natural. ಅದೇ ರೀತಿ ನೀವು ಯು ಕ್ಯಾನ್ ಅಪ್ಲೈ ದ ಟೋನ್ ಕರ್ವ್ಸ್ ಆಲ್ಸೋ, ಲೈಕ್ ಟೋನ್ ಕರ್ವ್ಸ್, ಎಸ್ ಕರ್ವ್ಸ್ ಹೇಳಿದ್ನಲ್ಲ, ಲಿಟಲ್ ಬಿಟ್ ಎಸ್ ಕರ್ವ್ಸ್ ಅಪ್ಲೈ ಮಾಡ್ಬೋದು ಇದಕ್ಕೆ, ಸಬ್ಜೆಕ್ಟ್ ಮಾತ್ರ ನೋಡಿ. And also you can apply textures if you want more texture to it, and if you want to have more clarity only for your subject, you can apply details could apply ಮಾಡ್ಬೋದು. If you want to sharpen your image a little bit, ನೋಡಿದ್ರಲ್ಲ, this is how you apply the edits for your subject. Now ಇದೇ ರೀತಿ I want to apply edits for my background. ಅದು ಹೇಗೆ ಮಾಡೋದು ಅಂತ ಹೇಳಿದ್ರೆ, click on the plus icon here. ಇದು ನಿನಗೆ ಕೇಳುತ್ತೆ ಏನು ಸೆಲೆಕ್ಟ್ ಮಾಡಬೇಕು. ಐ ವಾಂಟ್ ಟು ಸೆಲೆಕ್ಟ್ ಬ್ಯಾಕ್ಗ್ರೌಂಡ್. ನೋಡಿದ್ರಲ್ಲ, ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಆಗಿದೆ. ಬಟ್ ನೀವು ನೋಡಿ ಡಬಲ್ ಚೆಕ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಅಪ್ಲೈ ದ ಸೇಮ್ ವರ್ಕ್ ಫ್ಲೋ ವಾಟ್ ಯು ಅಪ್ಲೈಡ್ ಹಿಯರ್. ಈಗ ನಾನು ಲಾಸ್ಟ್ ಟೈಮ್ ಇಲ್ಲಿ ಎರೇಸ್ ಮಾಡಿದ್ದೆ, ಅದೇ ಆಪ್ಷನ್ನ ಈಗ ಮತ್ತೆ ನಾನು ಅದನ್ನು ಆ್ಯಡ್ ಮಾಡಬೇಕು. ಸೊ ಕ್ಲಿಕ್ ಆನ್ ಪ್ಲಸ್ ಐಕನ್ ಹಿಯರ್. ಐ ವಿಲ್ ಸೆಲೆಕ್ಟ್ ದ ಬ್ರಷ್. ಐ ವಿಲ್ ಗೋ ಟು ದ ಸ್ಪೇಸ್ ಆ್ಯಂಡ್ ಆ್ಯಡ್ ದ್ಯಾಟ್ ಸೆಲೆಕ್ಷನ್. ನೋಡಿದ್ರಲ್ಲ ಈ ರೀತಿ. ಆ್ಯಂಡ್ ಆಲ್ಸೋ ಫೆದರ್ಸ್ ಮಧ್ಯ ಕೂಡ ಸ್ವಲ್ಪ ಇದೆ, ಅವೆಲ್ಲ ಆ್ಯಡ್ ಮಾಡ್ತೀನಿ. ದೆನ್ ದ ಲೈಟ್ರೂಮ್ ಆಟೋಮ್ಯಾಟಿಕಲಿ ಡಿಟೆಕ್ಟ್ಸ್ ದ ಫೆದರ್ಸ್ ಆ್ಯಂಡ್ ಐಸೋಲೇಟ್ ದ ಬ್ಯಾಕ್ಗ್ರೌಂಡ್. ನೋಡಿ, ಪರ್ಫೆಕ್ಟ್. ನಾವೇನು ಮಾಡೋಕೆ ಈಗ, ಐ ಜಸ್ಟ್ ರೆಡ್ಯೂಸ್ ದ ಬ್ಯಾಕ್ಗ್ರೌಂಡ್. ತುಂಬ ಡಾರ್ಕ್ ಆಯಿತು ಅಂತ ಅನಿಸ್ತದೆ, ನಾನು ರೆಡ್ಯೂಸ್ ಮಾಡ್ತೀನಿ. ಸ್ವಲ್ಪ ಎಕ್ಸ್ಪೋಜರ್ ರೆಡ್ಯೂಸ್ ಮಾಡ್ತೀನಿ. ಕಾಂಟ್ರಾಸ್ಟ್ ನಂಗೆ ಬೇಡ, ಹೈಲೈಟ್ಸ್ ಅಂತ ನಂಗೆ ಬೇಡವೇ ಬೇಡ. ಶ್ಯಾಡೋಸ್ ಸ್ವಲ್ಪ ರೆಡ್ಯೂಸ್ ಮಾಡ್ತೀನಿ ಟು ಟೇಕ್ ದ ಬ್ಲ್ಯಾಕ್ ಔಟ್. ಸಿಮಿಲರ್ಲಿ ದ ವೈಟ್ಸ್ ಐ ಜಸ್ಟ್ ಬಂಪ್ ಬಟ್ ಬ್ಲ್ಯಾಕ್ ಸ್ವಲ್ಪ ರೆಡ್ಯೂಸ್ ಮಾಡ್ತೀನಿ. ನೋಡಿದ್ರಲ್ಲ. ಆ್ಯಂಡ್ ಕಲರ್ಸ್ ಐ ವಿಲ್ ನಾಟ್ ಟಚ್ ಎನಿಥಿಂಗ್. ಐ ಥಿಂಕ್ ದಿಸ್ ಇಸ್ ಮೋರ್ ದೆನ್ ಎನಫ್. ಲೆಟ್ ಮಿ ಶೋ ಯು ದಿಸ್ ಇಸ್ ಆಫ್ಟರ್ ಆ್ಯಂಡ್ ಹೌ ಇಟ್ ವಾಸ್ ಬಿಫೋರ್. ಇದು ಬಿಫೋರ್ ನೋಡಿ, ಫ್ಲಾಟ್ ಇದೆ. ನಾವು ಇಟ್ ಕ್ರಿಯೇಟೆಡ್ ಒನ್ ಡ್ರಾಮಾ. ಇಟ್ ಈಸ್ ವೆರಿ ಗುಡ್ ಟು ವಾಚ್ ನಾವು. ಈಗ ನೋಡಿದ್ರಲ್ಲ, ನಾವು ಐ ಡೋಂಟ್ ಹ್ಯಾವ್ ಟು ಅಪ್ಲೈ ದೀಸ್ ಎಡಿಟ್ಸ್ ಅಟ್ ಆಲ್. ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಎಫೆಕ್ಟ್ಸ್ ಹೋಗಿ ಒಂದೇ ಒಂದು ಪಾಯಿಂಟ್ ಮಿನಿಟಿಂಗ್ ಆ್ಯಡ್ ಮಾಡಿಕೊಂಡ್ರೆ ಇಟ್ ವಿಲ್ ಗಿವ್ ಯು ಮೋರ್ ಡೆಪ್ತ್. ನೋಡಿದ್ರಲ್ಲ, ದಿಸ್ ಇಸ್ ಆಫ್ಟರ್ ಆ್ಯಂಡ್ ದಿಸ್ ಇಸ್ ಬಿಫೋರ್. ಬಿಫೋರ್, ಆಫ್ಟರ್. ನೋಡಿದ್ರಲ್ವಾ ಯಾವ ರೀತಿ ಮಾಸ್ಕಿಂಗ್ ಬಳಸ್ಕೊಂಡು ನಿಮ್ಮ ಸಬ್ಜೆಕ್ಟ್ನ ಐಸೋಲೇಟ್ ಮಾಡಿ ಅದಕ್ಕೆ ಮಾತ್ರ ಎಡಿಟ್ ಅಪ್ಲೈ ಮಾಡ್ಬೋದು, ಹಾಗೆ ಬ್ಯಾಕ್ಗ್ರೌಂಡು ಕೂಡ ಅಪ್ಲೈ ಮಾಡ್ಬೋದು ಅಂತ. ಸೊ ಈ ಆಪ್ಷನಿಂದ ಇಟ್ ವಿಲ್ ಗಿವ್ ಯು ಅ ವೆರಿ ಗುಡ್ ಆಪರ್ಚುನಿಟಿ ಟು ಎಕ್ಸ್ಪ್ಲೋರ್ ಆ್ಯಂಡ್ ವರ್ಕ್ ಆನ್ ಯುವರ್ ಫೋಟೋಗ್ರಾಫ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಫೋಟೋನ ಈ ವಿಡಿಯೋ ಕೊನೆಯಲ್ಲಿ ಪ್ಲೇ ಮಾಡ್ತೀನಿ. ಹಾಗೆ ನಾನು ಬೆಳಗ್ಗೆ ತೆಗೆದಿದ್ದ ಫೋಟೋಸ್ನು ಇಲ್ಲೆಲ್ಲ ಪ್ಲೇ ಮಾಡ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ಹಾಕ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಡೂ ಫಾಲೋ ಮೀ ಆನ್ ಮೈ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್. ಹಾಗೆ ಇದೇ ರೀತಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ತೊಗೊಬರ್ತೀನಿ ಮುಂದೆ ಅಂತ ಹೇಳ್ತಾ, ಲೆಟ್ಸ್ ಸಿ ಯು ಆನ್ ದ ನೆಕ್ಸ್ಟ್ ಒನ್.